ಜೊಯ್ಡಾ ಮೂಲ ನಿವಾಸಿಗಳ ಮೇಲೆ ದಬ್ಬಾಳಿಕೆ ಮಾಡುವ ಅಣಶಿ ವಲಯದ ಉಪವಲಯ ಅರಣ್ಯಾಧಿಕಾರಿ ಶ್ರೀಧರ್ ಸಜ್ಜನ್ ಮತ್ತು ಅರಣ್ಯ ರಕ್ಷಕ ಮಡಿವಾಳಪ್ಪ ಅಂಗಡಿಯವರನ್ನು ವರ್ಗಾವಣೆ ಮಾಡಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದು, ವಾರದೊಳಗೆ ಕ್ರಮ ಆಗದಿದ್ದರೆ ರಸ್ತೆ ತಡೆ ಮಾಡಿ ನಿರಂತರ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಅಣಶಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪುಷ್ಪಾ ವೇಳಿಪ ಮಾತನಾಡಿ, ಅರಣ್ಯ ಅಧಿಕಾರಿಗಳ ದೌರ್ಜನ್ಯ, ದಬ್ಬಾಳಿಕೆ ಸರಿಯಲ್ಲ. ಫಾರೆಸ್ಟರ್ ಶ್ರೀಧರ್ ಸಜ್ಜನ್ ಮತ್ತು ಗಾರ್ಡ್ ಮಡಿವಾಳಪ್ಪ ವರ್ಗಾವಣೆ ಮಾಡದೇ ಇದ್ರೆ ಮುಂದೆ ಹೋರಾಟ ಅನಿವಾರ್ಯವಾಗಲಿದೆ ಎಂದರು. ಕುಣಬಿ ಸಮಾಜದ ಜಿಲ್ಲಾ ಅಧ್ಯಕ್ಷ ಸುಭಾಷ್ ಗಾವಡ ಮಾತನಾಡಿ, ಅರಣ್ಯ ಅಧಿಕಾರಿಗಳ ದೌರ್ಜನ್ಯ ಸಹಿಸುವುದಿಲ್ಲ. ಬಡವರ ಮೇಲೆ ಗುಂಡಾಗಿರಿ ಮಾಡಿದ ಉಪವಲಯ ಅರಣ್ಯಾಧಿಕಾರಿ ಶ್ರೀಧರ್ ಸಜ್ಜನ ಮತ್ತು ಗಾರ್ಡ್ ಮಡಿವಾಳಪ್ಪ ಈ ಕೂಡಲೇ ವರ್ಗಾವಣೆ ಮಾಡಬೇಕು, ಇಲ್ಲದಿದ್ದರೆ ಹೋರಾಟ ನಿಲ್ಲುವುದಿಲ್ಲ ಎಂದು ಎಚ್ಚರಿಸಿದರು. ಕಳೆದ ಸೆಪ್ಟೆಂಬರ್ 13ರಂದು ಅಣಶಿ ಉಪವಲಯ ಅರಣ್ಯಾಧಿಕಾರಿ ಶ್ರೀಧರ್ ಸಜ್ಜನ ಮತ್ತು ಅರಣ್ಯ ರಕ್ಷಕ ಮಡಿವಾಳಪ್ಪ ಬಾಕಿ ಗ್ರಾಮದ ಬುಡಕಟ್ಟು ಕುಣಬಿ ಗಜಾನನ್ ವೇಳಿಪ ಮೇಲೆ ಹಲ್ಲೆ ನಡೆಸಿದ್ದು, ಪೊಲೀಸ್ ದೂರು ನೀಡಿದ್ರೂ ಅರಣ್ಯ ಇಲಾಖೆ ಮೇಲಾಧಿಕಾರಿಗಳು ಯಾವುದೇ ಕ್ರಮ ಜರುಗಿಸದೇ ಇರುವುದು ಪ್ರತಿಭಟನೆಗೆ ಕಾರಣವಾಗಿದೆ. ಹಿರಿಯ ಮುಖಂಡರಾದ ದತ್ತಾರಾಮ್ ದೇಸಾಯಿ, ಮಾಬಳು ಕುಂಡಲ್ಕರ್, ಕುಣಬಿ ಸಮಾಜ ತಾಲೂಕಾ ಅಧ್ಯಕ್ಷ ಪ್ರೇಮಾನಂದ್ ವೇಳಿಪ, ಗ್ರಾಮ ಪಂಚಾಯತ್ ಸದಸ್ಯ ಕೃಷ್ಣ ಅಣಶಿಕರ್, ಸೋಮಣ್ಣ ಹೊನ್ನಲ್ಕರ್, ಶಿವರಾಮ್ ಸಾವಂತ್, ಅಪ್ಪ ಕಾಡ್ಬೋಡ್ಕರ್ ಮಾತನಾಡಿದ್ರು. ಇದಕ್ಕೂ ಮೊದಲು ಅಣಶಿ ಬಸ್ ನಿಲ್ದಾಣದ ಹತ್ತಿರ ಜಮಾಯಿಸಿದ ಪ್ರತಿಭಟನಾಕಾರರು ಅರಣ್ಯ ಇಲಾಖೆ ವಿರುದ್ಧ ಧಿಕ್ಕಾರ ಕೂಗುತ್ತಾ ಮೆರವಣಿಗೆಯಲ್ಲಿ ಬಂದು ವಲಯ ಅರಣ್ಯಾಧಿಕಾರಿ ಕಚೇರಿ ಎದುರು ಧರಣಿ ನಡೆಸಿದ್ರು. ಸ್ಥಳಕ್ಕೆ ಬಂದ ಎಸಿಎಫ್ ಗಿರೀಶ್ ಶಂಕರಿ ಮನವಿ ಸ್ವೀಕರಿಸಿ ಮಾತನಾಡಿ, ಒಂದು ವಾರದೊಳಗೆ ತನಿಖೆ ನಡೆಸಿ ವರ್ಗಾವಣೆ ಅಥವಾ ಅಮಾನತ್ತು ಮಾಡಲು ಮೇಲಾಧಿಕಾರಿಗಳಿಗೆ ವರದಿ ನೀಡುತ್ತೇವೆ. ಇಲಾಖಾ ಮೇಲಾಧಿಕಾರಿಗಳ ಮೇಲೆ ವಿಶ್ವಾಸ ಇಡಿ ಎಂದರು. ತಹಶೀಲ್ದಾರ್ ಪರವಾಗಿ ಉಪ ತಹಶೀಲ್ದಾರ್ ಗಣಪತಿ ಮೇತ್ರಿ ಮನವಿ ಸ್ವೀಕರಿಸಿದ್ರು. ಈ ಸಂದರ್ಭದಲ್ಲಿ ಮಹಾಬಲೇಶ್ವರ ಕಾಜುಗಾರ, ಕೃಷ್ಣ ಮಿರಾಶಿ, ದಿವಾಕರ್ ಕುಂಡಲ್ಕರ್, ಅನಿಲ್ ಕಾಡ್ಬೋಡ್ಕರ್, ಸುಭಾಷ್ ವೇಳಿಪ, ವಿಷ್ಣು ಸಾವಂತ್, ದೀಪಕ್ ದೇಸಾಯಿ, ದಯಾನಂದ್ ಕುಮಗಾಳ್ಕರ್, ಚಂದ್ರಶೇಖರ್ ಸಾವರ್ಕರ್, ಅನಿಲ್ ಕಾಡ್ಬೋಡ ಮೊದಲಾದವರು ಇದ್ದರು. 10 ವರ್ಷಗಳ ಕಾಲದಿಂದ ಒಂದೇ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರಿ ವೈದ್ಯರನ್ನ ವರ್ಗಾವಣೆ ಮಾಡಬೇಕೆಂಬ ನಿಯಮವನ್ನು ಉತ್ತರ ಕನ್ನಡ ಜಿಲ್ಲೆಗೆ ಅನ್ವಯಿಸಬಾರದೆಂದು ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಸದಸ್ಯ ಸೂರಜ್ ನಾಯ್ಕ್ ಸೋನಿ ಆಗ್ರಹಿಸಿದ್ದಾರೆ. ಶುಕ್ರವಾರ ಕಾರವಾರ ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ, ಜಿಲ್ಲೆಯಲ್ಲಿ 10 ವರ್ಷಗಳಿಂದ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ವೈದ್ಯರನ್ನ ವರ್ಗಾವಣೆ ಮಾಡಲು ಹೊರಟಿರುವ ಸರ್ಕಾರದ ಕ್ರಮ ಸರಿಯಲ್ಲ. ಜಿಲ್ಲೆಯಲ್ಲಿ ವೈದ್ಯರ ಕೊರತೆ ಬಹಳಷ್ಟಿದೆ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣದ ಕನಸು ಕೂಡ ಇದುವರೆಗೆ ಈಡೇರಿಲ್ಲ. ಜಿಲ್ಲೆಗೆ ಹೊಸದಾಗಿ ವೈದ್ಯರಾಗಿ ಸೇವೆ ಸಲ್ಲಿಸಲು ಬರಲು ಹಿಂದೇಟು ಹಾಕುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಇರುವ ವೈದ್ಯರನ್ನ ಸೇವಾವಧಿ ಆಧಾರದ ಮೇಲೆ ವರ್ಗಾವಣೆ ಮಾಡಿದ್ರೆ ಜಿಲ್ಲೆಯ ಜನರ ಗತಿ ಏನು? ಸರ್ಕಾರ ಈ ವಿಷಯದಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ವಿಶೇಷ ರಿಯಾಯಿತಿ ನೀಡಿ ನಿಯಮದಿಂದ ಹೊರಗಿಡಬೇಕು ಎಂದು ಒತ್ತಾಯಿಸಿದ್ದಾರೆ. ಜಿಲ್ಲೆಯಲ್ಲಿ 10 ವರ್ಷಗಳಿಂದ ಹೆಚ್ಚು ಕಾಲ ಇದ್ದು ಸೇವೆ ಸಲ್ಲಿಸುತ್ತಿರುವ ವೈದ್ಯರಿದ್ದಾರೆ. ಅವರು ಮಾನವೀಯತೆ ದೃಷ್ಟಿಯಿಂದ ಬೇರೆಡೆ ಹೋಗದೆ ಇಲ್ಲಿಯ ಜನರಿಗೆ ಉತ್ತಮ ವೈದ್ಯಕೀಯ ಸೇವೆ ನೀಡುತ್ತಾ ಬಂದಿದ್ದಾರೆ. ಜಿಲ್ಲೆಯಲ್ಲಿರುವ ಬೆರಳೆಣಿಕೆಯ ನುರಿತ ವೈದ್ಯರೇ ಜನರ ಪಾಲಿಗೆ ಆಸರೆಯಾಗಿದ್ದಾರೆ. ಆದರೆ ಸರ್ಕಾರ ಅಂತವರನ್ನ ವರ್ಗಾಯಿಸುವ ಪೂರ್ವದಲ್ಲಿ ಜಿಲ್ಲೆಯ ಸ್ಥಿತಿಯನ್ನ ಅರಿಯಬೇಕು. ಇದರ ಬದಲು ಜಿಲ್ಲೆಗೆ ಅಗತ್ಯವಿರುವ ವೈದ್ಯರ ಕೊರತೆಯನ್ನ ನೀಗಿಸುವಲ್ಲಿ ಸರ್ಕಾರ ಕ್ರಮ ವಹಿಸಬೇಕು ಎಂದು ಜೆಡಿಎಸ್ ಪಕ್ಷದ ಪರವಾಗಿ ಒತ್ತಾಯಿಸಿದ್ದಾರೆ. ಆರೋಗ್ಯ ಇಲಾಖೆಯಲ್ಲಿ ಹೇಳ್ತಾ ಇದ್ರು, ಏನು ಅಂದರೆ 10 ವರ್ಷದಕ್ಕಿಂತ ಹೆಚ್ಚು ಸೇವೆ ಮಾಡ್ತಿರೋ ಡಾಕ್ಟ್ರನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡುವಂಥ ಪ್ರಕ್ರಿಯೆ ಆರಂಭ ಮಾಡಿಸಿದ್ದಾರೆ. ನಾನು ಈ ಸರ್ಕಾರ ಏನು ಹೆಜ್ಜೆ ಹಾಕಿದೆ ಅದನ್ನು JDS ಪಕ್ಷದ ವತಿಯಿಂದ ಕಠೋರವಾಗಿ ಖಂಡಿಸ್ತೀನಿ. ಒಂದು ಅಕ್ಟೋಬರ್ ತಿಂಗಳ ಈ ಟೈಮಲ್ಲಿ ಟ್ರಾನ್ಸ್ಫರ್ ಮಾಡೋದು ಅದು ಆಟ್ ಟೈಮ್, ಇದು ಮಾಡಲೇಬಾರ್ದು. ಮತ್ತೊಂದು ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಗೆ ನೀವು ಯಾವ ಕಾನೂನು ಮಾಡಬಾರ್ದು. ಕಾರಣ ನಮ್ಗೆ ಮೊದಲೇ ಡಾಕ್ಟರ್ಸ್ ಇಲ್ಲ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ. ಇದ್ದು ಡಾಕ್ಟ್ರು 15-20 ವರ್ಷದಿಂದ ಇಲ್ಲಿ ಏನಾದರೂ ಸೇವೆ ಕೊಡ್ತಾ ಇದ್ದಾರೆ ಅಂದರೆ ಮಾನವೀಯತೆಯ ಮೇಲೆ ಕೊಡ್ತಾ ಇದ್ದಾರೆ. ಅಂಥವ್ರ ಸೇವೆ ನೀವೇನಾದರೂ ಟ್ರಾನ್ಸ್ಫರ್ ಮಾಡಿಬಿಟ್ರಿ ಅಂದರೆ ಬೇರೆ ಕಡೆಯಿಂದ ಮತ್ತೆ ಡಾಕ್ಟ್ರು ಅಂತ ಇಲ್ಲಿ ಬರೋಕ್ಕೆ ನಾವು ನಿರೀಕ್ಷೆ ಮಾಡೋಕ್ಕೆ ಆಗೋದಿಲ್ಲ. ಈ ಏನು ಸ್ಪೆಷಲಿಸ್ಟ್ ಡಾಕ್ಟ್ರು ಇಲ್ಲಿ ನಮ್ಮಲ್ಲಿ ಏನಿದ್ದಾರೆ ಎಲ್ಲ ತಾಲೂಕಿನಲ್ಲಿ, ಅವರೆಲ್ಲ ಅವರ ಸೇವೆ ಹೇಗಿದೆ ಅಂದರೆ ಅವರೇ ಒಂಥರ ಹಾಸ್ಪಿಟ್ಲ್ ಆಗಿಬಿಟ್ಟಿದ್ದಾರೆ. ಅವರಿಂದ ನಮ್ಮ ಜನ ಎಷ್ಟೋ ಜನ ಬದುಕ್ತಾ ಇದ್ದಾರೆ. ಅವರನ್ನು ಟ್ರಾನ್ಸ್ಫರ್ ಮಾಡೋದು ಮಾಡಲೇಬಾರ್ದು. ಉತ್ತರ ಕನ್ನಡಕ್ಕೆ ಸ್ಪೆಷಲ್ ಕನ್ಸಿಡರೇಷನ್ ಕೊಟ್ಟು
ಇಲ್ಲಿ ಯಾವುದೇ ಡಾಕ್ಟ್ರನ್ನ ಡಿಸ್ಟರ್ಬ್ ಮಾಡಬಾರ್ದು. ಇನ್ನು ನಿಮ್ಗೆ ಅಷ್ಟು ತಾಕತ್ತಿದ್ರೆ, ಸರ್ಕಾರಕ್ಕೆ ಆ ರೀತಿ ತಾಕತ್ತಿದ್ರೆ ಇಲ್ಲಿ ಮೆಡಿಕಲ್ ಕಾಲೇಜಲ್ಲೇ ಡಾಕ್ಟರ್ಸ್ ಇಲ್ಲ ಅಂತ ಬೇರೆ ಬೇರೆ ವಿಂಗನ್ ಡಾಕ್ಟರ್ಸ್ ತರುವಂಥ ಪ್ರಯತ್ನ ಮಾಡಿಬಿಟ್ರೆ ಇಲ್ಲಿ ಡಾಕ್ಟರ್ಸ್ ಹೊರತಕೊಂಡು ಹೋಗುವಂಥದ್ದು ಮಾಡಬೇಡಿ. ಇದು ಉತ್ತರ ಕನ್ನಡ ಜಿಲ್ಲೆ ಜನತೆಗೆ ಮಾಡುವಂಥ ದೊಡ್ಡ ಅನ್ಯಾಯ. ಆಸ್ಪತ್ರೆ ಅಂತೂ ಇಲ್ಲ, ಇದ್ದು ಡಾಕ್ಟ್ರನ್ನು ನೀವು ತೆಗೆದು ಬೇರೆ ಕಡೆ ಕಳಿಸಿದ್ರೆ ಬೇರೆ ಕಡೆಯವರು ಇಲ್ಲಿ ಬರೋದಿಲ್ಲ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜನ ಪರದಾಡಬೇಕಾಗ್ತದೆ. ಅದು ನಿಮ್ಮಿಂದ ಆಗ್ತದೆ, ನಿಮ್ಮಿಂದನೇ ಪರದಾಡುವಂಥ ಸ್ಥಿತಿಗೆ ಬರ್ತದೆ ಅಂತ ಈ ಸಂದರ್ಭದಲ್ಲಿ JDS ಪರವಾಗಿ ಹೇಳುತ್ತೆ. ಗೋಕರ್ಣದಲ್ಲಿನ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದ ಶೌಚಾಲಯದಲ್ಲಿ ಜನರಿಂದ ದುಪ್ಪಟ್ಟು ಹಣ ಪಡೆಯಲಾಗುತ್ತಿದ್ದು, ಇದಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ. ಅಲ್ಲದೆ ಮಹಿಳೆಯೋರ್ವಳು ಈ ಸಂಬಂಧ ಪೊಲೀಸ್ ದೂರು ನೀಡಿದ್ದಾಳೆ. ಗೋಕರ್ಣದಲ್ಲಿ ಶುಕ್ರವಾರ ಮಧ್ಯಾಹ್ನ ಈ ಘಟನೆ ನಡೆದಿದ್ದು, ಶೌಚಾಲಯದಲ್ಲಿ ನಿಗದಿತ ಹಣ ನೀಡುತ್ತೇನೆ ಎಂದಾಗ ಸಿಬ್ಬಂದಿ ಅನುಚಿತವಾಗಿ ವರ್ತಿಸಿದ್ದಾನೆ. ತದನಂತರ ಬೆಳಗಾವಿ ಪ್ರವಾಸಿ ಮಹಿಳೆ ಗೋಕರ್ಣದಲ್ಲಿ ಪೊಲೀಸ್ ದೂರು ನೀಡಿದ್ದಾರೆ. ಬಸ್ ನಿಲ್ದಾಣದ ನಿಯಂತ್ರಣ ಅಧಿಕಾರಿಗಳ ಮಾತನ್ನ ಶೌಚಾಲಯದವರು ಧಿಕ್ಕರಿಸುತ್ತಿದ್ದು, ಈ ಹಿಂದೆಯೂ ಸಹ ಶೌಚಾಲಯದವರು ಪ್ರವಾಸಿಗರಿಗೆ ಸುಲಿಗೆ ಮಾಡುತ್ತಿರುವ ಬಗ್ಗೆ ದೂರುಗಳು ಕೇಳಿ ಬಂದಿತ್ತು. ಆದರೂ ಸಹ ಸಾರಿಗೆ ಸಂಸ್ಥೆ ನಿರ್ಲಕ್ಷಿಸುತ್ತಿರುವುದಕ್ಕೆ ಸಾರ್ವಜನಿಕರು ಆಕ್ಷೇಪಿಸಿದ್ದು, ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, JS ಬಿಲ್ಡಿಂಗ್, JN ರೋಡ್, ದಾಂಡೇಲಿ, KS ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.